ಬನ್ನಿ ಹಬ್ಬಕ್ಕಪ್ಪ ಆಚಿ ಮನಿ ಸಕ್ಕದಿತ್ತು. ಬಟ್ ನಂಗೆ ಬಪ್ಪಗೆ ಮನ್ಸಿಲ್ಲ. ಬಟ್ ಈಗ ಕೆಲ್ಸಕ್ಕೆ ಹೋಯ್ತು. ಅಯ್ಯೋ ಈ ಅಣ್ಣ ಹಾಯ್ ಗುಡ್ ಮಾರ್ನಿಂಗ್. ನೀವು ಎಷ್ಟೊತ್ತಿಗೆ ವಿಡಿಯೋ ಕಂತಿದ್ರು ಗೊತ್ತಿಲ್ಲ, ಬಟ್ ನಾನು ಎದ್ದದ್ದು ಇವಾಗ, ಸೊ ಅದಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಇವತ್ತು ಫುಲ್ ಡೇ ವಿಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸ್ಪೇಸ್ ಇಲ್ಲ ಒಂದು, ಮತ್ತು ಪುರ್ಸೋ ಸಹ ಇಲ್ಲ. ಅಂದರೆ ಸ್ಪೇಸ್ ಅಂತ ತೆಗ್ದೆ ಈಚೆ ಬದಿ ವಿಡಿಯೋ ತೆಗ್ದು ಲ್ಯಾಪ್ಟಾಪಿಗೆ ಹಾಕೋದು ಪುರ್ಸೋ ಸಹ ಇಲ್ಲ. 7:30 ಆಯಿತು ಆಲ್ರೆಡಿ. ಆ್ಯಂಡ್ ನಾನೀಗ ಲಕ್ಷ್ಮೀನಾರಾಯಣ ಅಂದರೆ ವಿಷ್ಣು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬರ್ಕ್. ನಾನು ಇವತ್ತು ಉಪವಾಸ ಮಾಡ್ಕಂತ ಅಂದ್ಕೊಂಡಿದ್ದೆ. ಎಂತ ಆತಂತ ಅದು ಗೊತ್ತಿಲ್ಲ, ನೋಡುವ. ಆ್ಯಂಡ್ ಇವತ್ತು ಅಮೃತೇಶ್ವರಿ ಹಬ್ಬ ಹೊಯ್ಕಂತ ಅದು ಅಂದ್ಕೊಂಡಿದ್ದೆ. ಬಟ್ ಉಪವಾಸ ಅಲ್ಲ, ಅಲ್ಲೋ ಎಂತ ತಿನ್ನೋದು ಹೇಳಿ, ಎಂತ ಮಾಡೋದು ಕಾಂಬ ಎಂತ ಮಾಡ್ತೆ ಅಂತ ನಿಮಗೂ ತೋರಿಸ್ದೆ. ಆ್ಯಂಡ್ ಲಾಸ್ಟ್ವರೆಗೂ ನೋಡಿ. ಬಾಯ್. ನಾನು ಸ್ವಲ್ಪ ಕೆಲಸ ಮಾಡಿ ಬತ್ತೆ, ಯಾಕಂದರೆ ನನ್ನ ರೂಮ್ ಕೆಳಗೆಲ್ಲ ಒರೆಸಿ ಎಲ್ಲ ಬಂದೆ. ಬಟ್ ನನ್ನ ರೂಮ್ ಸ್ವಲ್ಪ ಈ ಕಡೆ ಕಾಂಬು ಕಾತಿಲ್ಲ, ಸೊ ಅದಕ್ಕೋಸ್ಕರ ಇದೊಂದು ಕ್ಲೀನ್ ಮಾಡಿ ಪಟ್ಟ ನಿಮ್ಮ ಮುಂದೆ ಬರುತ್ತೆ. ಚಳಿ ಇತ್ತು, ಆದರೂ ಪಟ್ಟ ಬಂದು ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಂಡ್ ಇದು ಈಗ ಇಲ್ಲಿ ಜಾಸ್ತಿ ಎಲ್ಲ ಹಚ್ಕೊಂಡು ಹೋಗಿಲ್ಲ. ಈಗ 8:30 ಆಯ್ತು ನಾನು ಹೋಯ್ತು. ಅದು ಹೇಳಿದೆ ಇವತ್ತು ಯಾರು ಬೈಕಿಲ್ಲ ನನಗೆ. ನಾವು ವೀಡಿಯೋ ಬಂದಿದೆ ಜಗಳ ಮಾಡ್ಕೊಕಾಗಂದ್ರು ಎಂತಕ್ಕೂ ಆಗಲ್ಲ. ಸೊ ಗೆದ್ದು ಕೂಡ ಅಮ್ಮನ ಫಸ್ಟ್ ಹೇಳಕ್ಕೆ ಇದೆ ಹೇಳೋದು, ಅಮ್ಮ ಇವತ್ತು ಯಾರಿಗೂ ಬೈಯೋಕ್ಕಾಗ, ಜಗಳ ಮಾಡ್ಕೊಕಾಗ, ಮಾಡ್ಕೋಕಾಗ ಸಾಕನ್ಸುತ್ತೆ. ಚಂದ ತೋರ್ದಂಗಿತ್ತು. ಆ್ಯಂಡ್ ಯಾಕೆ ನಾನು ತುಂಬ ಆ್ಯಕ್ಟಿವ್ ಆಗಿದೆ ಅನ್ಸುತ್ತೆ ಇವತ್ತು. ಅದೇ ಹೇಳ್ತೇನೆ, ಮನಸ್ಸಿಂದ ಬರ್ತದೆ. ಯಾರು ಹೇಳಿ ಕೇಳಿ ಮಾಡಿದ್ರೆ ಒಟ್ಟು ಕಾಟಾಚಾರಕ್ಕೆ ನಾವು ಮನಸ್ಸಿಂದ ಮಾಡೋದು ತುಂಬ ಖುಷಿ ಕೊಡುತ್ತಲ್ಲ. ಎಸ್, ಈಗ ನಾನು ಒಬ್ಬರೇ ಮಾತಾಡೋದಲ್ಲ. ಸೊ ಆನ್ಸರ್ ನಾನೇ, ಕ್ವಶನ್ ಎಲ್ಲ ನಾನೇ. ಸಾಕನ್ಸುತ್ತೆ. ನಾನು ಬಂದು ಒಂದು ಲಿಫ್ಟ್ ಕೈಕಂತೆ. ಸಾಕು, ಚಳಿ ಇಷ್ಟವಾಗಿ. ಇವೇಂತರ ಆಯ್ತಾ ತೆಗೆದು ಇದನ್ನ ಎಲ್ಲಿ ಇಡುವುದು, ಜಾಗವೇ ಇಲ್ಲ. ಸಾಕು. ಇದಕ್ಕೆ ಒಂದು ಕಿತ್ತ ಐತೆ, ಯಾಕಂದ್ರೆ ದರಿದ್ರ ಲಕ್ಷ್ಮಿ 2 ಟೈಪ್ ಇದ್ರ ನಂಗೆ ಗೊತ್ತಿಲ್ಲ, ದೇವ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. 2 ಇಬ್ಬರಿದ್ರಂತ. ಒಂದು ದರಿದ್ರ ಲಕ್ಷ್ಮಿ, ಇನ್ನೊಂದು ಮಹಾಲಕ್ಷ್ಮಿ. ಸೊ ಇಷ್ಟೇ ಸಾಕು ಅನ್ಸುತ್ತೆ. ಬಾಯ್, ನಾವು ಹೋದೆ, ಆಮೇಲೆ ಸಿಗ್ತೆ. ಬಾಯ್. ಶಾಲ್ ಬಾಯ್ ಅನ್ಸುತ್ತೆ, ಆಮೇಲೆ ಐಕಂತೆ. ಇಷ್ಟೇ, ಸ್ಟಿಕ್ಕರ್ ಬೇಕು. ಈಗ ನಾನೀಗ ಸ್ಟಿಕ್ಕರ್ ಐಕಂತೆ ಕಣಿ. ಅದು ಎಷ್ಟು ಬೇಗ ಉದ್ರಿ ಆಗ್ತಂದೇಳಿ ಹೇಳ್ರೆ ಅದಕ್ಕೆ ಅನ್ಕೊಬಟ್ರು, ನೀ ಸ್ಟಿಕ್ಕರ್ ಐಕಂಡು ಬಂದಿದ್ಯಾ ಬರೋಣ ಅಂತ. ಸೊ ಬ್ಯೂಟಿಫುಲ್ ಅಲ್ಲ. ನಾನು ರೆಡಿ ಆಗಿ ಕೆಳ ಬಂದೆ. ಇವತ್ತು ಶುಕ್ರವಾರ, ಸೊ ಪೂಜೆ ನಂದೆ. ಫಸ್ಟ್ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಪೂಜೆ ಮಾಡುವ ಅಂತ. ಇನ್ನೊಂದು ಸಲ ಅಂದ್ಕೊಂಡೆ, ಹೇಗೋ ಮಾಡಿ ಹೋದರೆ ಹೊತ್ತಲ್ಲ, ಮತ್ತು ಪುನಃ ಬಂದು ಲೇಟ್ ಇತ್ತು. ಆಲ್ರೆಡಿ 8:30 ಆಯಿತು, ಬರುವಾಗಲೇ ಲೇಟ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ದೀಪ ಹಚ್ಚಿ ಆ್ಯಂಡ್ ಧೂಪ ಹಾಕೋದ್ರಿಂದ ಎಂಥ ಯೂಸ್ ಅಂತ ಹೇಳಿದರೆ, ಮನೆಯಲ್ಲಿರೋ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗುತ್ತೆ ಅಂತ. ಆ್ಯಂಡ್ ಗಂಟೆ ಸೌಂಡ್ ಮಾಡಬೇಕಂತೆ ದಿನ. ನಂಗೆ ಒಂದು ಅಕ್ಕ ಹೇಳೋದು, ಅವ್ರು ಹೇಳಿದಾಗಿಂದ ಡೈಲಿ ಮನೆಯಲ್ಲಿ ನಾರ್ಮಲಾಗಿ ಅಮ್ಮ ಪೂಜೆ ಮಾಡೋದು, ಶುಕ್ರವಾರ ಮಾತ್ರ ನಾ ಪೂಜೆ ಮಾಡೋದು. ಆ್ಯಂಡ್ ಎಲ್ಲ ಬದಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿ, ನೆಕ್ಸ್ಟ್ ಊದ್ಕಡ್ಡಿ ಹಚ್ಚಿ ಆ್ಯಂಡ್ ಲಾಸ್ಟಿಗೆ ಒಂದು ಮಂಗಳಾರತಿ ಮಾಡಿಬಿಡ್ತೆ. ಆ್ಯಂಡ್ ಇದೆಲ್ಲ ಆದ ನಂತರ ಎಲ್ಲರಿಗೂ ಒಂದು ಮಂಗಳಾರತಿ ಕೊಡ್ತೆ. ಇದಾದ ನಂತರ ನನ್ನ ಪೂಜೆ ಅಲ್ಲಿಗೆ ಕಂಪ್ಲೀಟ್ ಆಯ್ತು. ಅಷ್ಟು ನೋಡಿ ಏನೆಲ್ಲ ಮಾಡ್ತೆ ಅಂತ. ನಾನು ಮತ್ತು ಪಪ್ಪ ದೇವಸ್ಥಾನಕ್ಕೆ ಹೊರಟ್ವಿ. ಅದು ಅಂಬಾಗಿಲ ಹತ್ತಿರ ಇರ್ಬೋದು, ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ. ನಮಗೆ ಶಾಸ್ತ್ರದಿಂದ ತುಂಬ ದೂರ ಆಯ್ತು. ದೇವಸ್ಥಾನ ತುಂಬ ಚೆಂದ ಇತ್ತು. ಸೊ ನಾನು ಇನ್ನೂ ಒಂದು ಸಲನೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರ್ಬೋದು. ಆ್ಯಂಡ್ ನೀವು ನೋಡಿ, ಯಾರಾದರೂ ಹೋಗಿದ್ದರೆ ಕಮೆಂಟ್ ಮಾಡಿ. ವಾವ್.
ವಿಡಿಯೋ ಮಾಡೋಕ್ಕಿಲ್ಲ, ನಾ ಸ್ವಲ್ಪ ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಎಂತ ಅಂದರೆ ಅಲ್ಲಿ ಬೋರ್ಡ್ ಹಾಕಿರೋ ವಿಡಿಯೋ ಮತ್ತು ಫೋಟೋ ತಗೋಂಗಿಲ್ಲ ಅಂತ. ಸೊ ನನಗೆ ಯಾಕಂದರೆ ಅಲ್ಲಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಆದ್ರೂ ಅಲ್ಲಿ ಕೇಳ್ಕೊಂಡೆ ಮಾಡಿದ್ದು. ಆ್ಯಂಡ್ ಅಲ್ಲಿ ಚಿನ್ನದ ಕಿರೀಟ ಒಪ್ಪಿಸ್ತಾ ಇದ್ದೀರ. ನನಗಂತೂ ಸೀರಿಯಸ್ಲಿ ಅಷ್ಟಿಷ್ಟು ಖುಷಿ ಆಗಲಿಲ್ಲ. ಅದು ಸಾರ್ಥಕ, ನಾವು ಕೊಡಲಿಲ್ಲ ಬಟ್ ಕೊಟ್ಟಷ್ಟೇ ಫೀಲ್ ಆಯಿತು. ತುಂಬ ಅಂದರೆ ತುಂಬ ಚೆಂದ ಇತ್ತು. ಅದು ಮೊನ್ನೆ ಅಂದರೆ ನಿನ್ನೆ ಡಿಸೈನ್ ಮಾಡಿದೆ ಉಂಟಲ್ಲ, ಎಷ್ಟು ಚೆಂದ ಇತ್ತು ಗೊತ್ತಾ, ಸೇಮ್ ಸ್ವರ್ಗಕ್ಕೆ ಹೋದಂಗಿತ್ತು, ಅಷ್ಟು ಡೆಕೋರೇಷನ್ ಇತ್ತು. ನಾನು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇತ್ತಲ್ಲ ಅಷ್ಟು ಮಾತ್ರ ವೀಡಿಯೋ ಮಾಡಿದೆ, ಮತ್ತು ಅದ್ರ ಮುಂದೆ ಸಹ ಚೆಂದ ಮಾಡಿದ್ದೀರ ವೈಕುಂಠಕ್ಕೆ ದಾರಿ ಅಂತ. ಬಟ್ ನಂಗೆ ಅದು ಮಾಡೋಕ್ಕೆ ಹೆದರಿಕೆ ಆಯಿತು. ಎಲ್ಲ ನೋಡ್ತಾ ಇದ್ದೀರಾ, ಮತ್ತು ಎಲ್ಲರೂ ಮೊಬೈಲ್ ವಿಡಿಯೋಲೆಲ್ಲ ಕಸ್ಕೊಂತಾರಂತ, ಸೊ ಮಾಡಲಿಲ್ಲ. ಯಾರಾದರೂ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗುವವರಿದ್ದರೆ ಹೋಗಿ. ಆ್ಯಂಡ್ ವೆಂಕಟರಮಣ ನಂಬುದು ದುಡ್ಡಿಗೋಸ್ಕರ, ಅಂದರೆ ಮನಿಗೋಸ್ಕರ ಪೂಜೆ ಮಾಡ್ತಾರೆ ತುಂಬ ಜನ. ಅಂದರೆ ದುಡ್ಡು ಅಂದರೆ ನಮ್ಗೆ ಒಲಿಬೇಕಂದ್ರೆ ಲಕ್ಷ್ಮೀನಾರಾಯಣನೇ ನಾವು ತುಂಬ ಚೆಂದ ಮಾಡಿ ಪೂಜೆ ಮಾಡ್ಕ. ಆ್ಯಂಡ್ ನಮಗಿಲ್ಲಿ ಪ್ರಸಾದಕ್ಕೆ ಲಾಡು ಕೊಟ್ಟಿದ್ದೀರ. ಆ್ಯಂಡ್ ನಾನು ಅಲ್ಲೇ ತಿಂದೆ. ಆ್ಯಂಡ್ ಉಪವಾಸ ಅಲ್ಲ, ಸೊ ಪ್ರಸಾದ ತಿನ್ಬೋದಂತ ನಾನು ಅಲ್ಲೇ ತಿಂದೆ. ಮತ್ತು ಬೆಳಗ್ಗಿಂದ ಎಂಥದ್ದು ತಿನ್ನಲಿಲ್ಲ. ಆ್ಯಂಡ್ ನಾವು ಅಲ್ಲೇ 1-2-3 ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ನಾ ಮನೆಗೆ ಬಂದೆ. ಅಲ್ಲಿಂದ ಮಾತಾಡಿ ತೆಗಿತೆ ಇದೊಂದು ಆಯ್ಲಿ ಫುಲ್ ಅಪ್ಪಾಯಿ ಕಂತಿದ್ದೆ. ಹೌದು ಗಾಯ್ಸ್, ಸಖತ್ತುಂಟು, ತುಂಬ ಖುಷಿ ಆಯ್ತು. ಇಲ್ಲೊಂದು ಪಡ ತೆಗಿತೆ ಸಖತ್ತಿತ್ತು. ಬಟ್ ನಂಗೆ ಬಪ್ಪಗೆ ಮನಸ್ಸಿಲ್ಲ. ಬಟ್ ಈಗ ಕೆಲ್ಸಕ್ಕೆ ಹೋಯ್ತು, ಇನ್ನೊಂದ್ಸತಿ ಬತ್ತೆ, ಅಷ್ಟೊತ್ತಿಗೆ ವೀಡಿಯೋ ಮಾಡಿ. 9:45 ಆಯಿತು. ಆ್ಯಂಡ್ ಈಗ ಆಫೀಸಿಗೆ ಒಂದು ರೆಡಿಯಾಗಿ ಹೊರಡಬೇಕು. ಬೈ ಬಾಯ್. ಆಫೀಸಿಗೆ ಒಂದು ರೆಡಿ ಆಯ್ತು. ಟೈಮ್ ಆಯ್ತು 3:15, ಇನ್ನೊಲ್ಲ ಒಪ್ಪತಿ 10. ಇವತ್ತು ಗ್ಯಾರಂಟಿ 10 ಕಾಲ ಆತಲ್ಲ ಒಪ್ಪತಿ. ಬಾಯ್. ಹೊರಟೆ. ಆ್ಯಂಡ್ ಆಫೀಸಿಗೆ ಹೋದ್ರ ಮೇಲೆ ಸಿಗ್ತೆ ಆಯಿತಾ. ಲೇಟ್ ಆಯ್ತು ಆಲ್ರೆಡಿ. ಮೊದಲೇ ಲೇಟ್ ಆಯಿದ್ದಿತ್ತು, ಅದಕ್ಕೂ ನನ್ನ ಪೆಟ್ರೋಲ್ ಬ್ಲಿಂಕ್ ಆಗ್ತಿದ್ದಿತ್ತು. ಸೊ ಪೆಟ್ರೋಲ್ ಹಾಯ್ಕೊಂಡೇ ಬಂದೆ. ಆಫೀಸಿಗೆ ಬರುವಾಗಲೇ ಒಂದು 10 ಕಾಲ ಆಯ್ತೇನೋ. ಬಂದ ನಂತರ ವರ್ಕ್ ಸ್ಟಾರ್ಟ್ ಮಾಡಿದೆ. ಹೇಗೋ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇತ್ತು. ಮತ್ತು ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮತ್ತೆ ನಾದಿಗೆ ಪ್ರಾಬ್ಲಮ್ ಆಗುತ್ತಂತ ಮಧ್ಯಾಹ್ನ ಊಟಕ್ಕೆ ಹೋಗಿಲ್ಲ, ಬಿಕಾಸ್ ಉಪವಾಸ ಅಲ್ಲ. ಸೊ ಕಂಪ್ಲೀಟ್ ಮಾಡುವ ಅಂತ ದೇವಸ್ಥಾನಕ್ಕೆ ಬಂದೆ. ಎಂಥ ರಶ್ ಗೊತ್ತಾ ಯಪ್ಪ ದೇವರೇ, ಸ್ವಲ್ಪ ರಶ್ ಇಲ್ಲ. ಆ ರಶ್ಶಾಗಿ ನಾ ಮಧ್ಯಾಹ್ನ ನಿಂತ್ಕೊಂಡವಳು. ಕರೆಕ್ಟ್ 1:15 ಬಂದು 1:45 ಸರಿ ನಿಂತ್ಕೊಂಡವಳು. 1-2 ಗಂಟೆ ಆಯ್ತೇನೋ ಮೋಸ್ಟ್ಲಿ. ಆನಂತರ ಒಳಗಡೆ ಹೋದೆ. ಡೆಕೋರೇಷನ್ ಎಲ್ಲ ನೋಡಿ, ನಾ ಮತ್ತೆ ಜಾಸ್ತಿ ಅಂತ ಹೇಳಕ್ಕೆ ಹೋಗಲ್ಲ. ಇಲ್ಲಿ ಸಹ ಹಾಗೆ ಡೆಕೋರೇಷನ್ ಹೂವಲ್ಲೇ ಎಲ್ಲ ಮಾಡಿ ಇಟ್ಟಿರು. ವಾವ್, ಇವತ್ತಿನ ದಿನ ನಂಗೆ ಕಂಪ್ಲೀಟ್ ಆಯ್ತು ಅನ್ಸುತ್ತೆ. ಸೀರಿಯಸ್ಲಿ ನಂಗೊಂದು ಸಖತ್ ಖುಷಿ ಆಯ್ತು. ಆ್ಯಕ್ಚುಲಿ ಉಪವಾಸ ಮಾಡಿದೆ ಅಂತನೋ ಗೊತ್ತಿಲ್ಲ, ಎಂತ ಅಂತನೂ ಗೊತ್ತಿಲ್ಲ. ಸೀರಿಯಸ್ಲಿ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು. ದೇವ್ರು ನೋಡಿ ಅಯ್ಯೋ ಅಣ್ಣ
ಇದು ಸಂಜೆ ವಿಡಿಯೋ. ಮನೆಗೆ ಬರುವಾಗ ಒಂದು ಶಟ್ ಡೌನ್ ಮಾಡೋದೊಂದು ಕ್ಲಿಪ್ ತಗೊಂಡೆ. ಆ್ಯಂಡ್ ನಂದು ಇವತ್ತು ನಾಳೆ ರಜೆ ಅಲ್ಲ, ಸೊ ಕರ್ನಾಟಕ ಆ್ಯಂಡ್ ಕೀ, ಚಾರ್ಜರ್, ಬಾಟಲ್ ಎಲ್ಲದು ಬ್ಯಾಗ್ಗಳ ತುಂಬಿಸ್ಕೊಂಡು ಟೈಮ್ ಕಾಂಬತ್ತಿ 5:35 ಆಗಿದ್ದಿತ್ತು. ಆ್ಯಂಡ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿರಿ ಕನ್ನಡ ವ್ಲಾಗ್. ಆ್ಯಂಡ್ ನಾನು ಆಫೀಸಿಂದ ಬಂದು ಸುಮಾರು ಹೊತ್ತಾಯ್ತು. ಆ್ಯಂಡ್ ಬಂದು ನನ್ನ ಸ್ಟೋರೇಜ್ನಲ್ಲಿ ಆಚೆ ನೀಚೆ ಮಾಡಿ ಆ್ಯಂಡ್ ಒಂದು ಆರೆಂಜ್ ತಿಂದೆ. ಆ್ಯಂಡ್ ನಾನು ಇವತ್ತು ಉಪವಾಸ ಮಾಡ್ತಾ ಇದ್ದೆ, ಬಟ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಆ್ಯಂಡ್ ಒಂದು ಆರೆಂಜ್ ಅಷ್ಟೇ ತಿಂದದ್ದು. ಬಿಕಾಸ್ ಹಣ್ಣೆಲ್ಲ ತಿಂದಿಲ್ಲ ಅಂತ ತೊಂದರೆ ಇಲ್ಲ, ಹಣ್ಣು, ನೀರು, ಹಾಲು ಇದೆಲ್ಲ ಕುಡಿಬಹುದಂತ ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ. ಮತ್ತೆ ಇದು ಬೇಸದ ಐಟಮ್ ಎಲ್ಲ ತಿನ್ನೋಕ್ಕಿಲ್ಲ. ಆ್ಯಂಡ್ ಅಕ್ಕಿ ಐಟಮ್, ರೈಸ್ ಎಲ್ಲ ತಿನ್ನೋಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಹೌದು ನಂಗೆ ಗೊತ್ತಿಲ್ಲ, ಹೌದು ಅನ್ಸುತ್ತೆ ಮೋಸ್ಟ್ಲಿ. ರೈಸ್ ಐಟಮ್ ತಿನ್ನೋಕ್ಕಿಲ್ಲ, ಮತ್ತೆ ಎಂತ ಬೇಕದ್ದು ತಿನ್ಬಹುದಂತ. ಆ್ಯಂಡ್ ಇವಾಗ ಹಬ್ಬಕ್ಕೆ ಹೋಗ್ಬೇಕು, ಸೊ ರೆಡಿ ಆಯ್ತು. ಟೈಮ್ ಎಷ್ಟಾಯ್ತು ಗೊತ್ತಾ? 6:39 ಆಯ್ತು. ನಾನು ಪಟ ರೆಡಿ ಆಯ್ತು. ಆ್ಯಂಡ್ ಮೊನ್ನೆ ಜುಡಿಯೋದಿಂದ ತಗೊಂಡಿದ್ದು ಚಂದ ಆಯ್ತು, ಇದನ್ನ ಹಾಕೋಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಪಟ ರೆಡಿ ಆಯ್ತೆ. ಬಾಯ್. ಫೈನಲಿ ಈ ಡ್ರೆಸ್ ಹಾಕೊಂಡೆ. ಯಾವಾಗ ಡ್ರೆಸ್ ಹಾಕೊಂಡು ರೆಡಿ ಮಾಡೋದು, ಬಟ್ ಅದಕ್ಕೆ ಒಂದು ಸೊಟ್ಟೆ ಇಲ್ಲ. ಇಟ್ಸ್ ಓಕೆ, ಇದು ಚಂದ ಇತ್ತು. ಆ್ಯಂಡ್ ನನ್ನ ಫೇವ್ರೇಟ್ ಡ್ರೆಸ್. ಆ್ಯಂಡ್ ಜಾಸ್ತಿ ಆಯ್ತಲ್ಲ, ನಾನು ಪಟ ರೆಡಿ ಆದರೆ ನಾರ್ಮಲ್ ಇದನ್ನೇ ಹಚ್ಕೊಂಡು ನಾನು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದೆ. ಬಿಕಾಸ್ ಎಲ್ಲ ಅಡಿಮೇಲೆ ಕಾಲ್ ಮಾಡ್ತಿದ್ದು, ಅದಕ್ಕೆ ನಂದು ಇಲ್ಲಿ ವೀಡಿಯೋ ಕಟ್ ಆತಿತ್ತು. ಸೊ ಅಗ್ಲಿ ಬೇಡ ಅಂತ ಪಟ ಎರಡೇ ರೌಂಡ್, ಜಾಸ್ತಿ ರೌಂಡರು ನನಗೆ ಸೌಜು ಬೈತಾ. ಎಂತಕ್ಕಂದರೆ ನಾನು ಅವಳತ್ತು ಜೀನ್ಸ್ ಹಾಕು ಅಂತ ಹೇಳಿದ್ದೆ. ಈಗ ಟ್ಯಾಗ್ ಸಮೇತ ತೆಗಿಲಿಲ್ಲ ನಾನು. ದೇವ್ರ ಇದೆ ಅಂತ ಗೊತ್ತಿಲ್ಲಲ್ಲ. ಓಕೆ, ಎಸ್ ಟ್ಯಾಗ್ ಸಮೇತ ತೆಗಿಲಿಲ್ಲ, ಇನ್ನು ಪಿನ್ನ ಇತ್ತು. ನಾ ಕ್ವಿಕ್ಕಾಗಿ ರೆಡಿ ಹೋದೆ, ಎಂತ ಇಲ್ಲ, ಇಷ್ಟೇ, ಜಾಸ್ತಿ ರೆಡಿ ಆಗುವಂಥದ್ದಂತ ಇಲ್ಲ. ಆ್ಯಂಡ್ ನಾನು ಉಪವಾಸ ಎಂತ ತಿಂತಿಲ್ಲ, ಆದರೂ ಎಂತ ಮಾಡ್ಬಿಟ್ಟು ಕಾಣಕ್ಕೆ, ನಾವು ತಿಂಬುವಂಥದ್ದು ಎಂತ ಇತ್ತ ಕಾಣಕ್ಕೆ. ಈಗ ಅಂದರೆ ನಾನು ಇದು ಫೋರ್ಸ್ಫುಲಿ ಮಾಡ್ತಾ ಇಲ್ಲ, ಆ್ಯಕ್ಚುಲಿ ನಾನು ಮನಸ್ಸಿಂದಲೇ ಮಾಡದ್ದು. ಫೋರ್ಸ್ಫುಲಿ ಮಾಡಿದ್ರೆ ಇಷ್ಟೊತ್ತಿ ನಾನು ಬಿಡ್ತಾ ಇದ್ದೆ. ಅದು ಹಬ್ಬದ ಟೈಮಲ್ಲಿ ನಾನು ಈ ಥರ ಎಲ್ಲ ಮಾಡ್ದೆ. ಈ ವಿಡಿಯೋ ಯಾವತ್ತು ಆಗ್ತಿದೆ ಅವರಿಗೆ ಗೊತ್ತು, ಸ್ವಲ್ಪ ಏನಿಲ್ಲ ಮಾಡೋದು. ಬಟ್ ಎಡಿಟ್ ಮಾಡೋಕೆ ಗೊತ್ತಿಲ್ಲ, ಒಂದು ಮಾಡಿ ಕೊಡುವಾಗ ಗೊತ್ತಿಲ್ಲ ಇನ್ನೊಂದು. ನೀ ಎಷ್ಟೇ ಲಿಪ್ಸ್ಟಿಕ್ ಹಚ್ಕೋ, ನಾನು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಫುಲ್ ಹೋಗಿ ಇರುತ್ತೆ. ಆದ್ರೆ ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೆ, ಸೀರಿಯಸ್ಲಿ. ಇವತ್ತು ಉಪವಾಸ ಮಾಡಿದೆ ಅಂತ ಅಲ್ಲ, ನಾರ್ಮಲ್ ಆಗಿ. ಪಕ್ಕ ಈ ವಿಡಿಯೋ ಹಾಕ್ತೆ ನಾನು. ಎಂಥವ್ರು ಕಷ್ಟಪಟ್ಟರು ಎಡಿಟ್ ಮಾಡಿ ಅವರು, ನಾನು ಹಾಕ್ತೆ. ತುಂಬ ಡುಮ್ಮ ತೋರ್ತಿದ್ಯಾ ಈ ಕಣೆ, ತೋರ್ತಿತ್ತ ನಿಮಗೆ ಕಣ್ಣು ಮೇಲೆಲ್ಲ ಆಯ್ತು. ಈಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಅದೇ ಚಂದ ಇತ್ತು ಅನ್ಸುತ್ತಪ್ಪ. ಎಂತ ಆಯ್ತು ಎಂತಂತನೂ ಗೊತ್ತಿಲ್ಲ. ಮಂಡೆ ಕೂದಲು ಬಿಡುವುದು ಈ ಥರ. ಇಷ್ಟೇ ಗಾಯ್ಸ್, ಬೇರೆ ಏನಿಲ್ಲ. ಇಷ್ಟೇ, ಬೇರೆ ಅಂತಿಲ್ಲ. ಈಗ ಪಟ ಕಾಲ್ ಮಾಡೋದು. ಈಗ ಒಬ್ರು ಬಾ, ಈಗ ದುಡ್ಡನ್ನ ಹೆಂಗೆ ಇಟ್ಕೊಂಬದು, ಪರ್ಸ್ ಇಟ್ಕಣಕ ಈ ಥರ. ಮೊನ್ನೆ ಡಿಮಾರ್ಟಲ್ಲಿ ಒಂದು ಕ್ಲಿಪ್ ಬಿಟ್ಟು ಬಂದೆ. ಇದು ಯಾರು ಕ್ಲಿಪ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಶ್ವೇತನ್ ಕ್ಲಿಪ್ ಅಂತ ಅನ್ಸ್ಕೊಂಡಿದೆ. ನನಗೆ ಕೊಡೋದಿಲ್ಲ, ಕೇಂದ್ರೂ ಕೊಡೋದಿಲ್ಲ. ಭಾರಿ ಇಷ್ಟ ಆಯ್ತು ನನಗಂತೂ. ಈಗ ಅಲ್ಲಿ ಹೋದ್ರ ಮೇಲೆ ಮಂಡಿ ಕೂದಲು ಈಗಲೇ ಬಿಡಿಸ್ಕೊಂಡ್ರೆ ಮಂಡಿ ಕೂದಲು ಹಾಳಾಗುತ್ತೆ. ಸೊ ಈಗ ಅಲ್ಲಿ ಹೋದ್ರ ಮೇಲೆ ಮಂಡಿ ಕೂದಲು ಈಗಲೇ ಬಿಡಿಸ್ಕೊಂಡ್ರೆ ಮಂಡಿ ಕೂದಲು ಹಾಳಾಗುತ್ತೆ. ಸೊ ಅಲ್ಲಿ ಅವ್ರ ಮೇಲೆ ಬಿಡೋದು. ಆ್ಯಂಡ್ ಓಕೆ, ಡನ್. ನಾ ರೆಡಿ ಆದೆ, ನೋಡ್ಬೋದು. ನಾನು ತೋರಿಸ್ದೆ, ಈಚೆ ಬದಿ ತೋರಿಸ್ದೆ. ಟಾಟಾ, ಬಾಯ್. ಹಬ್ಬದಲ್ಲಿ ಸಿಕ್ತೆ, ನಿಮಗೂ ತೋರಿಸ್ದೆ. ವೆಯ್ಟ್ ಮಾಡಿ. ಓಕೆ, ನಾ ಹೊರಟೆ. ಆ್ಯಂಡ್ ಇದು ಬ್ಯಾಗ್ ಇಟ್ಕಂತೆ, ಬಿಕಾಸ್
ಎಂಥದ್ದು ದುಡ್ಡು ಹಾಕೊಂಬೇಕಲ್ಲ ಚಿಲ್ಲಿ ಪಡ್ರಿ ಅಂತ ತಕೊಂಬ ಐಡಿಯಾ ಇಲ್ಲ ಎಂತಕ್ಕಂದ್ರೆ ಎಂತ ತಿಂತಿಲ್ಲ. ಸೊ ಆಟ ಆಡುವ ಒಂದೆರಡು ಆಟಕ ಕಾಣ್ಕ ಆಟ ಆಡೋಕತ್ತ ಕಾಣ್ಕ. ಬಾಯ್, ನಾ ಹಬ್ದಲ್ಲಿ ಸಿಗ್ತೆ. ಆ್ಯಂಡ್ ವೆಯ್ಟ್ ಮಾಡಿ ಪ್ಲೀಸ್, ಯಾರು ಸ್ಕಿಪ್ ಮಾಡಬೇಡಿ. ಗ್ಲಾಸ್ ಹುಳಗಿಳ ಹೋದರೆ ಅದೆಂತಕ್ಕೆ ಹಿಂಗೆ ಪುಷ್ಪನ ಬೇಡ. ಚಂದ ತೋರಿಸ್ತಿದ್ಯಾ? ತೋರಿಸ್ತೆ. ಒಂದು ಆರೆಂಜ್ ಇಟ್ಕೊಂಡಿದೆ ಹಸು ಆದರೆ ಮೋಸ್ಟ್ಲಿ ಆತಿಲ್ಲ ಎಂತಕ್ಕಂದ್ರೆ ಇದೆಲ್ಲ ತಿಂಬೊತ್ತಿಗೆ ಹಸು ಆತಿಲ್ಲ. ನಾ ಡಯಟ್ ಸ್ಟಾರ್ಟ್ ಮಾಡ್ತೆ. ನಾನು ಸಣ್ಣ ಪರ್ಸಿಗಿದ್ದಪ್ಪ ಎಲ್ಲಿತ್ತಂತಾನೆ ಗೊತ್ತಿಲ್ಲ. ಎಲ್ಲೆಲ್ಲೋ ಮುಟ್ತಾ ಇರ್ತೀವಿ, ಎಲ್ಲ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಅದೇ ಬರೇ ಇತ್ತು. ಯಾಸ್, ಇದು ಸಣ್ಣ ಪರ್ಸ್, ಇದ್ರೊಟ್ಟಿಗೆ ಬಂದದ್ದು ಆ್ಯಕ್ಚುಲಿ. ಇದು ಚಿಲ್ಲರೆ ಪಲ್ರೆ ಯಾರು ಬೇಡು ಬರ್ತಾ ಇರ್ತಾರಲ್ಲ ಅವರಿಗೆ. ನಂಗೆ ಹಬ್ಬದಲ್ಲಿ ಅದೊಂದು ಆತಿಲ್ಲ ಎಂತ ಗೊತ್ತಾ, ಆ ಸಣ್ಣ ಸಣ್ಣ ಬೆಣ್ಣಿನೆಲ್ಲ ತಗೊಬಂದು ಬೇಡು ಬಪ್ಪುದು. ಆಯ್ತು, ನಾ ಹೋದ್ಯಾಕ ಅಷ್ಟೇ. ಯಾರು ಮಗನ ನಿಂಗೆ ಹೇಳತ್ತ ಹಬ್ಬಕ್ಕೆ ಪಪ್ಪ ಕೇಳ್ತಿದ್ರೇನೋ ನಿನ್ ಫ್ರೆಂಡ್ಸ್? ಎದ್ದೇಳಿ ಹಬ್ಬಕ್ಕೆ ಬಾ ಬಾ ಜುಟ್ಟು ಹಬ್ಬಕ್ಕೆ ಬಾ ಮಗನೆ ಬಾ ಬಾ ಬಾ. ನಿನ್ ಗಿಂಡುಗ ನಾ ಹಬ್ಬಕತ್ತೆ ನಿಂದೆಲ್ಲ ಗೌಲೆಲ್ಲ ಮುಟ್ಕೊಂಡು ಆತಿಲ್ಲ. ನಾ ಉಪವಾಸ ಇವತ್ತು ಎಂತದ್ದು ತಿನ್ಲಿಲ್ಲ. ಹಣ್ಣೆ ಎಂತ ತಿಂಬು. ನಿಂಗೆಂತ ಬೇಕು? ಎಂತ ಚೊಟ್ಟು ಮಗನ ನಿಂಗೆಂತ ಬೇಕು? ನಿಂಗೊಂದು ಬೆಲ್ಟ್ ತಗೋತೀನಿ. ನಂದು ರಿಯಲ್ ವಾಯ್ಸ್ ಹಂಗಲ್ಲ ಮಾಡುದಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗೆ ಇಟ್ಕೊಂಡು ಚಂದ ಅವ್ರದಿಲ್ಲ. ಹಿಂಗೆ ಇಟ್ಕೊಂಡ್ರೆ ಯೂಟ್ಯೂಬಿಗೆ, ಹಂಗೆ ಇಟ್ಕೊಂಡ್ರೆ ಇನ್ಸ್ಟಕ್ಕೆ. ನಾನು ಇಷ್ಟಕ್ಕಪ್ಪ ಬೇಡ ನಾನು ಯೂಟ್ಯೂಬ್ ಆಗಿಲ್ಲಲ್ಲ. ನಾನು ನಿನ್ನ ಕರ್ಕೊಂಡು ಮಾಡತ್ತೆ. ಬೇಡ ಇದು ಸ್ಕಿಪ್. ಇದಿಷ್ಟು ನಾನು ವಿಡಿಯೋ ಹಾಕ್ತೆ, ಕಟ್ ಮಾಡುದಿಲ್ಲ ನಾನು. ಕೊಂದು ಹಾಕ್ತೀನಿ. ಯಾರು ದಪ್ಪ ಇದೆ ಅಂತ ಇಲ್ಲ ಅದು ವೈಕುಂಠ ಏಕಾದಶಿ. ಅದು ಮಾಡ್ರಂತ ಒಳ್ಳೆ ಕಾಣಿಸ್ತ. ಹಂಗಲ್ಲ ಅದು, ಚೇಂಜ್ ಮಾಡ್ಕೊತಾಗ ಹಂಗಲ್ಲ ಅದು. ಅಂದ್ರೆ ಒಳ್ಳೇದಾದ ಎನ್ಸ್ಕೊಂಡದಲ್ಲ ನೀನು ಅದು ಎಂತ ತಂಬ್ರು ಗೊತ್ತಾ? ಈ ಒಂದು ವರ್ಷ ಮಾಡ್ರೆ ಈ ವೈಕುಂಠ ಏಕಾದಶಿ ಮಾಡಿದ್ರೆ ಈ 24 ಏಕಾದಶಿ ಬರ್ತಲ್ಲ, ಸೊ ಅದಿಷ್ಟು ಫಲ ಈ ಒಂದು ಏಕಾದಶಿಯಲ್ಲಿ ಇತ್ತು. ಅದಕ್ಕೆ ಈಗ ಉಪವಾಸ ನಾನು ಎಂತ ತಿಂತಿಲ್ಲ. ನೀನು ತಿಂಬಿಕ್ಕಿಲ್ಲ, ನೀನು ಹೋಗ ಇಲ್ಲ ದೃಶ್ಯಗಳ ಕೂಡಿಸಿ ಹೋದು ಎಲ್ಲದು ತಗೋತಿಪ್ಪ. ಅದಕ್ಕೆ ನಾವು ಒಂದ್ಸತಿ ಬರ್ತಿಲ್ಲ ಅಂದದ್ದು. ಎಂತಲೂ ಒಳ್ಳೆ ಬಂದಿತ್ತು ಅದೆಲ್ಲ ಹಾಕುದು. ಇದಕ್ಕೆ ಇಟ್ಕೊಂಡ್ ಬರ್ತಿಲ್ಲ ಇನ್ನು ಮೊಬೈಲ್. ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಂಗೆ ಮಾಡು. ಅದರ ಕಸ್ಟಮರ್ ಬಂದಿರೋ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ಪರಿಸ್ಥಿತಿ. ಪತ್ರ ಅಲ್ಲ ನಾನು ತಿಂಡಿ ಒಂದು ಚಪ್ಪಲ್ ಅಂಗಡಿ ಬಂದಿತ್ತ ಕಾಂಬೈರ ಹೋಗೋ ನೀ ಅಂತ ಹಬ್ಬಕ್ಕೆ ಹಬ್ಬ ಸುತ್ತಾಳೆ. ಒಟ್ಟಿಗೆ ಅಲ್ವಾ? ಹೋಯ್ ಬನ್ನಿ ಹಬ್ಬಕ್ಕೆ ಹಬ್ಬ. ಅಜ್ಜಿ ಮನಿ ಮುಂಡಕ್ಕಿ ರಾಶಿ ಕಾಣಿ, ಈಚೆಗೆ ಹೂವಿನ ಕಾಣಿ ಕಾಣಿ. ನಾವು ಒಂದು ತಗೊಂತಿಲ್ಲ. ಈಗ ಹೇಳ. ಪಾನಿಪುರಿ ನಾ ತಿಂತಿಲ್ಲ. ವೈಕುಂಠ ಏಕಾದಶಿ ಜಾನಿನ್ ಕಂಡೆ ಹೊಟ್ಟೆ ಫುಲ್ ಮಾಡ್ಕೊಂಡು ನಾನು ಒಂದು 10 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆಮೇಲೆ ನೀನು ವಿಡಿಯೋ ಮಾಡಿ ಓಯ್ ಮಂಗನೊಟ್ಟಿಗೆ ಹಬ್ಬಕ್ಕೆ ಬಂದಂಗೆ ಆಯ್ತು. ನಮ್ದು ಒಂದೇ ಗಂಡಿಪ್ಪು ದಿಕ್ಕಣಿ ಕಳೆದ ಬಿಟ್ಟರೆ ಗಂಡಿಗೊಂದು ಜೋಡಿ ಮಾಡಿ ಕೊಡುವ. ಜಾನಿ ಜಂಗುಳೊಳಗೆ
ಇದು ನಮ್ಮ ಸೌಜು ಅಕ್ಕ ಒಂದು ಹೆಣ್ಣಿಗೆ ಪಾನಿಪುರಿ ತೆಗೆಸಿಕೊಟ್ಟದ್ದು. ಇದಾದ ನಂತರ ಸ್ವಲ್ಪ ಜನ ಸಿಕ್ಕಲಿಲ್ಲ, ನೀವೇ ನೋಡಿ. ಅಲ್ಲ ಈಗ ಇಷ್ಟ ಅಲ್ಲ, ಆಮೇಲೆ ಕಾರಣ ಕೂತ್ಕೊಂಡ್ಬಿಟ್ಟು ಆಗಲ್ಲ. ನೀವಿಬ್ರು ಮಾಡಿ. ಇವತ್ತು ಇಡೀ ಇದೆ ಇದೆ ಇಲ್ಕಣಿ ಇದೆ. ಆ್ಯಕ್ಚುಲಿ ಇದೊಂದು ವಿಷಯ ಹೇಳಲೇಬೇಕು. ಈ ಸಲ ಹಬ್ಬಕ್ಕೆ ಹೋದಲ್ಲಿ ಬರೀ ಅಂದರೆ ಇದೇ ಥರ ಚಿಕ್ಕ ಚಿಕ್ಕ ಮಕ್ಕಳ ಕೀ ಚೈನ್ ತಗೊಬಪ್ಪುದು ಅಥವಾ ಬೇಡ ಬಪ್ಪುದು, ಸಣ್ಣ ಮಕ್ಕಳನ್ನ ಬಿಟ್ಟು ಮತ್ತು ಅದು ಅಲ್ಲದೆ ಹೆಂಗಸರು ಸಹ ಸಣ್ಣ ಸಣ್ಣ ಮಗುವಿನ ಹಾಕೊಂಡು ಕೇಳೋ ಬಪ್ಪುದು. ಟಾರ್ಚರ್ ಅಂತ ಅನ್ಸೋದಿಲ್ಲ, ಕೊಡ್ಲಕ್ಕೆ ಒಬ್ರಿಗೆ ಕೊಟ್ಟರೆ ಇನ್ನೊಂದು ಮಕ್ಕಳು ಬಂದು ಕೇಳ್ತು, ಆ ಥರ ಆತಿತ್ತು. ಅವಳು ಒಬ್ಬರಿಗೆ ಪಾನಿಪುರಿ ಕೊಡಿಸ್ದಾಳೆ ಆಯಿತಾ, ಒಬ್ರ ಹತ್ರ ಕೀ ಚೈನ್ ತಗೊಂಡ್ರೆ. ಆ್ಯಂಡ್ ಇದೆರಡು ಮಕ್ಕಳು ಬಿಟ್ಟದೇ ಅಲ್ಲ, ಆ್ಯಕ್ಚುಲಿ ಇದು ನನ್ನ ಹತ್ರನೇ ಮಾತಾಡ್ತಿಪ್ಪುದು ಆ ಮಕ್ಕಳು. ನಾನು ಆ್ಯಕ್ಚುಲಿ ಮಕ್ಕಳ ಹತ್ರ ಬಂದ್ಕೊಂಡು ಹಿಂಗೆ ಬೇಡ್ತಿದ್ದು ಕಣ್ಕೊಂಡು ಆಮೇಲೆ ಮೊಬೈಲ್ ತೋರಿಸ್ತಾ ಇದ್ರೆ ಆಯಿತಾ, ಬ್ಯಾಕ್ ಕವರ್ ಹಿಂದೆ ದುಡ್ಡಿದ್ದಿತ್ತು. ಸೊ ಆ ಅಮೌಂಟ್ ಕೊಡೋರವರೆಗೂ ಬಿಡಲಿಲ್ಲ. ನಾನೆಲ್ಲೋ ಫೋಟೋ ತೆಗಿಕಂತ ಅಂದರೆ ಫೋಟೋ ತೆಗಿಯೋಕೆ ಹೇಳ್ತಿದ್ದ ಅಂತ ಎಣಿಸ್ಕೊಂಡು, ಇಲ್ಲ ಬ್ಯಾಕ್ ಕವರಿಂದ ದುಡ್ಡು ತೋರಿಸಿ ಮೊಬೈಲ್ ತೋರಿಸ್ತಾ ಇದ್ರು, ದುಡ್ಡು. ಅದು ಬಿಟ್ಟರೆ ಚೇನ್ ಸಹ ಇಲ್ಲ. ಅಲ್ಲಿ 2-3 ಅಂಗಡಿ ಹತ್ರ ಹೋಗಿ ಕೇಳ್ತಿ, ಇಲ್ಲ ಅಂದ್ರೆ ಲಾಸ್ಟಿಗೆ ನಾನೇ ಬೇಡೋ ಪರಿಸ್ಥಿತಿ ಬಂತೇನೋ ಆ ಥರ ಅನಿಸಿ ಹೋಯ್ತು. ಆಮೇಲೆ ಕೊಟ್ಟು ವಾಪಸ್ ಬಂದೆ. ಆದರೂ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬೇಡಕ್ಕೆ ಬಿಡೋದು ತಪ್ಪಲ್ದ, ಅವ್ರಿಗೆ ಎಂಥದ್ದು ಅನಿಸೋದಿಲ್ಲ ಹಂಗಾಗಿ ಶಿ. ಎಂಥದ್ದು ತಗೊಂಡ್ಲಿಲ್ಲ, ಸುತ್ತ ಇರೋದಷ್ಟೇ. ಇಲ್ಲಪ್ಪ ಎಂದಕ್ಕೆ ಈಗ ಇಷ್ಟೊತ್ತು ಉಪವಾಸ ಇದ್ದಿದ್ದಲ್ಲ, ಭಂಗ ಮಾಡ್ಕೊಂಡಂಗೆ. ನಾಳೆ ಬಪ್ಪ, ನಾಳೆ ತಿನ್ನಲೇಬೇಕು. ನಾಳೆ ನಾ ಅಮ್ಮನ ಕರ್ಕೊಂಡ್ಬರ್ತೀನಿ. ಒಂದೊಂದು ಟೈಮ್ ಹೋಲ್ಸೇಲಾಗಿ ಒಳ್ಳೆ ಬಂತಲ್ಲ ಐಸ್ ಕ್ರೀಮು. ಇವಳು ಉಪವಾಸ, ಇಬ್ರು ಉಪವಾಸ. ವೈಕುಂಠ ಏಕಾದಶಿ ಉಪವಾಸ. ನಮ್ಮ ಜೊತೆ ಇದ್ದು 3 ಜನ ಸಹ ತಿನ್ಲಿಕ್ಕೆ ಹೋದ್ರು. ನಾವು ಇಬ್ಬರು ಒಂದು ರೌಂಡ್ ಸುತ್ತ ಹಾಕಿ ಮತ್ತು ಪುನಃ ಆಟದಲ್ಲಿ ಆತ ಇತ್ತು. ಆ್ಯಂಡ್ ಗೋಬಿ ಸ್ಮೆಲ್ ಅಂತೂ ಗಮ್ಮ ಅಂತಿದ್ದಿತ್ತು. ತಿನ್ಕಂತ ತುಂಬ ಆಸೆ ಆಗ್ತೈತಿ. ಇಬ್ಬರು ಕಂಟ್ರೋಲ್ ಮಾಡ್ಕೊಂಡಿದ್ದು. ಅಂತೂ ಲಾಸ್ಟಿಗೂ ಎಂಥದ್ದು ತಿನ್ನಲಿಲ್ಲ ನಾವು, ಹೀಗೆ ಸುತ್ತ ಬತ್ತ ಈಗಂತ. ಎಂತ ಹಬ್ಬ ಹೇಳಿ, ಅಯ್ಯೋ ಒಬ್ರಿಗಿಂತ ಒಬ್ರು ಹೆಂಗಸರು ಮಕ್ಕಳು ಬಿಡಿಯತ್ತೆ. ಈ ಹೆಂಗಸರು ಬೇಡ. ಆ್ಯಂಡ್ ವಿಶೇಷ ಸೂಚನೆ,
ಬಾಯ್ ಬಾಯ್ ಗಾಯ್ಸ್, ಬಾಯ್ ಬಾಯ್. ಯಾರಿಗದು? ನಿಂಗೆ ಮಿಸಲ ಸಂಗೀತ ಅವಳು ಬೇಡ, ಅವಳು ಈ ರೂಟ್ ಹೋಗ. ಬಾಯ್ ಬಾಯ್ ಮಾಡಿ ಅಲ್ಲೆಲ್ಲ ಮೇಡಮ್ ಬಾಯ್ ಬಾಯ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಲೈಕ್ ಇತ್ತ ಗೈಸ್. ಜ್ಯೂಸ್ ಕುಡಿತ್ರಿ, ಜ್ಯೂಸ್ ಬಾಯ್. ಗೋಬಿ ತಿಂತ್ರಿ ಯಪ್ಪ. ನಾ ಸಮ ಕುಳ್ಳು ತೋರ್ತೀನಿ. ನಾಳಿಂದ ಜ್ಯೂಸ್ ಕುಡುದಿಲ್ಲ ಹೆಣ್ಣು. ಅಲ್ಲ ಪ್ರತಿ ಸ್ವಲ್ಪ ಕುಳ್ಳಿ ನಾನೇ ಕಂಡ್ಯಾ ಕುಳ್ಳು ಆಪದಮ್ಮ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಹಬ್ಬಕ್ಕೆ ಹೋಗಿ ಬಂದೆ. ಲಾಸ್ಟ್ ಬೆಳಗ್ಗೆ ಎಂಥದ್ದು ತಿಂದಿಲ್ಲ. ಒಂದು ಲಾಡ್ ಕೊಟ್ಟಿದ್ದೀರ, ಅದೊಂದೇ ತಿಂದಿದ್ದು. ಅದು ಬಿಟ್ಟರೆ ನೀರು ಮಾತ್ರ ಕುಡಿದ್ದು. ಮಧ್ಯಾಹ್ನದಿಂದ ಎಂಥದ್ದು ತಿಂದೆ. ಬಂದರೂ ಕೂಡ ಒಂದು ಆರೆಂಜ್ ತಿಂದಿದೆ. ಆ್ಯಂಡ್ ಈಗ ಒಂದು ಆರೆಂಜ್ ತಿಂತ ಇದ್ದೆ, ಇಷ್ಟೇ. ಫಸ್ಟ್ ಟೈಮ್ ಹಬ್ಬಕ್ಕೆ ಹೋಗಿ ವಾಪಸ್ ಹಬ್ಬಕ್ಕೆ ಹೋಗಿ ಎಂಥದ್ದು ತಿಂದೆ ಬಂದಿದ್ದು. ಬಟ್ ನಾಳೆ ಸಮ ತಿನ್ಕೊ. ಬಟ್ ನಾಳೆ ವಾಪಸ್ ಡೌಟು ಎಂಥದ್ದು ಬರಲ್ಲ ಈ ಸಲ, ಸೀರಿಯಸ್ಲಿ. ಆ ಸಲ ಅವರು ಶೂ ತಗೊಂಡಿದ್ದೆ ಒಂದು ಜಿಮ್ಮಲ್ಲಿ, ಲೈಕ್ ಇತ್ತು ಮಾತ್ರ. ನಾಳೆ ಸುಮಾರು ಕೆಲಸ ಇತ್ತು, ಇದೆಲ್ಲ ಕ್ಲೀನ್ ಮಾಡ್ಕೊ. ಕಣ್ಣೊಂದು ಸ್ವಲ್ಪ ರೆಡ್ ಆಯಿತು, ಕ್ರೀಮ್ ಹೋಯ್ತು, ಅದು ಒಂಚೂರು ಜಾಸ್ತಿ ಇತ್ತು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ನಾ ಎಂಥದ್ದು ತಗೊಂಡಿದ್ದು ಒಂದೇ ತೋರಿಸ್ತೇವೆ ಗಾಯ್ಸ್. ಎಂತ ಅಂತ ಹೇಳಿದರೆ, ನಾನು ಎಂಥದ್ದು ತೋರಿಸ್ತೀನಿ ಅಂತೇಳಿ ಹೇಳಿ ಬ್ಯಾಗ್ ಓಪನ್ ಮಾಡೋದೆಲ್ಲ ಸಮ. ಬಟ್ ಇಲ್ಲಿ ವೀಡಿಯೋನೇ ಇಲ್ಲ. ವೀಡಿಯೋ ಮಾಡಿದ್ದೆ, ಮೋಸ್ಟ್ಲಿ ಸ್ಟೋರೇಜ್ ಫುಲ್ ಆಯ್ತು ಅಂತ ಡಿಲೀಟ್ ಮಾಡಿದೆ ಏನೋ ಗೊತ್ತಿಲ್ಲ. ಅಲ್ಲಿ ಎಂಥದ್ದು ಮಣ ಅಂತಿದ್ದೆ, ಬಟ್ ಅದೆಲ್ಲ ಕಟ್ ಮಾಡ್ತಿದ್ದೆ, ಈಗ ವಾಯ್ಸ್ ಕೊಡ್ತಾಯಿದ್ದೆ. ಆ್ಯಂಡ್ ಎಂತ ಅಂತ ಹೇಳಿ ಈಗ ಹಾಕ್ಕೊಂಡಿದ್ದೆಲ್ಲ ಕಿವಿದ, ಅದು ಮಾತ್ರ ತಗೊಂಡಿದ್ದು, ಮತ್ತು ಎಂಥದ್ದು ತಗೊಳ್ಳಿಲ್ಲ ಅಷ್ಟೇ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಚಂದ ವೀಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಬಾಯ್ ಬಾಯ್.